ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು ನೇಕಾರರ ಬಳಿಯಿಂದ ಒಂದಷ್ಟು ಸೀರೆಗಳನ್ನು ತರಿಸಿದ್ದೀನಿ. ಇದು ಬಂದು ನಮ್ಮ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದಷ್ಟು ಜನರಿಗೆ ಉಚಿತವಾಗಿ ಕೂಡ ಸೀರೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ಪ್ರತಿದಿನ ಸಂಜೆ ಕ್ವಿಝ್ ನಡೆಸ್ತಾ ಇರೋಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಅಂದರೆ ಈ ವರ್ಷ 2026ರಲ್ಲಿ ಪ್ರತಿದಿನವೂ ಕೂಡ ಒಂದಷ್ಟು ಜನರಲ್ ನಾಲೆಡ್ಜ್ ನಿಮಗೂ ಇಂಪ್ರೂವ್ ಆಗಲಿ, ನನಗೂ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಭಾಳ ಸುಲಭವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದೇ ಇರುತ್ತೆ, ಜೊತೆಗೆ ಸಂಬಂಧಗಳಿಗೆ ಸಂಬಂಧಪಟ್ಟಂಥದ್ದು ಇರುತ್ತೆ. ನೀವು ಅದನ್ನು ಗೂಗಲಲ್ಲಿ ಹುಡುಕಿದ್ರು ಸಿಕ್ಬಿಡುತ್ತೆ ಆನ್ಸರ್. ಇಲ್ಲ ನಿಮ್ಮ ಮನೆಯವ್ರು ಯಾರಾದರೂ ಕೇಳಿದ್ರು ಗೊತ್ತಾಗುತ್ತೆ. ಸೊ 5 ಪ್ರಶ್ನೆ ಡೈಲಿ ಕೇಳ್ತಾ ಬಂದಿದ್ದೀನಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವ್ರಿಗೂ ಕೂಡ ಡೈಲಿ ಗಿಫ್ಟ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಹೆಣ್ಮಕ್ಳು ಯಾರಾದರೂ ಗೆದ್ದಾಗೆಲ್ಲ, ಗಂಡು ಮಕ್ಕಳು ಬೇಕು ಅಂದರೆ ಸ್ಯಾರಿನೇ ಕಳ್ಸೋಣ, ಯಾಕಂದರೆ ಅವ್ರ ತಾಯಿಗೋ ತಂಗಿಗೋ ಅಕ್ಕನಿಗೋ ಹೆಂಡ್ತಿಗೋ ಆಗುತ್ತೆ. ಹೆಣ್ಮಕ್ಳು ಗೆದ್ದಾಗ ಸೀರೆಗಳನ್ನು ಕೂಡ ಕಳಿಸ್ತೀನಿ. ಸೀರೆ ಒಂದೇ ಅಲ್ಲ, ಬೇರೆ ಬೇರೆ ಬಹುಮಾನಗಳು ಇರುತ್ತೆ. ಸೊ ಸೀರೆಗಳನ್ನು ಕೂಡ ಉಚಿತವಾಗಿ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಉಚಿತವಾಗಿ ಪ್ರಮೋಷನ್ ಮಾಡ್ತಾ ಇದ್ದೀವಲ್ಲ ನೇಕಾರರು, ಅವ್ರ ಬಳಿಯಿಂದನೇ ಸೀರೆ ತರಿಸಿ ಕೊಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಅವರಿಗೂ ವ್ಯಾಪಾರ ಆದಂಗೆ ಆಗುತ್ತೆ, ಜೊತೆಗೆ ನಮಗೂ ನೇಕಾರರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅವ್ರ ಹತ್ರ ಕೊಂಡುಕೊಂಡು ನಾವು ಗಿಫ್ಟ್ ಮಾಡಿದ್ರೆ ನಮಗೂ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದು ಬಂದು ನೇಕಾರರು ಒಂದಷ್ಟು ಸೀರೆಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಒಂದೊಳ್ಳೆ ಆಫರ್ ಇದೆ. ಉಚಿತವಾಗಿ ನಿಮಗೆ ನೇಕಾರರ ಕಡೆಯಿಂದನೂ ಕೂಡ ಸೀರೆ ಸಿಗ್ತಾ ಇದೆ, ನನ್ನ ಕಡೆಯಿಂದ ಕೂಡ ಸೀರೆ ಸಿಗ್ತಾ ಇದೆ. ಅದು ಹೇಗೆ ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಪ್ರಶಾಂತ್ ಅವರು ನಾನು ಅವಾಗವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದೂವರೆ ವರ್ಷ ಆಯಿತು ಅನಿಸುತ್ತೆ ಅವ್ರದ್ದು ನಾನು ವೀಡಿಯೋ ಮಾಡೋದಕ್ಕೆ ಶುರು ಮಾಡಿ. ಕುಲಕಸಬನ್ನು ಮಾಡಿ ಇತ್ತೀಚಿನ ದಿನಗಳಲ್ಲಿ ಉದ್ಧಾರ ಆದವ್ರು ಯಾರೂ ಇಲ್ಲ ಮೇಡಮ್. ನಮ್ಮ ಜನ್ರೇಷನ್ಗಾದರೆ ಸಾಕು ಅಂತ ಅವ್ರು ಹೇಳಿದರು. ನಮ್ಮ ನೆಕ್ಸ್ಟ್ ಜನ್ರೇಷನ್ ಮುಂದುವರ್ಸೋಕ್ಕೆ ಅದು ಸಾಧ್ಯ ಇಲ್ಲ, ಅಷ್ಟೊಂದೆಲ್ಲ ಪ್ರಾಫಿಟ್ ಬರಲ್ಲ ಅಂತ ಅಂದ್ಬಿಟ್ಟು. ಬಟ್ ಯಾವಾಗ ನಾವು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಜನರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರು ಅಂತಹ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ಕಳಿಸ್ಕೊಡ್ತಾರೆ. ಸೊ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಒಂದಷ್ಟು ಸೀರೆಗಳು, ಹೊಸ ರೀತಿಯಾದಂತಹ ಸೀರೆಗಳನ್ನ ತಯಾರು ಮಾಡಿದ್ದಾರೆ. ಸೊ ಕಾಟನ್ ಸೀರೆ ಉಡಬೇಕು ಅಂತ ಅಂದ್ಕೊಂಡಿರೋರಿಗೆ, ನೇಕಾರರಿಂದ ನೇರವಾಗಿ ಕೊಂಡ್ಕೋಬೇಕು ಅಂದ್ಕೊಂಡಿರೋರಿಗೆ, ಯಾಕಂದರೆ ಅಂಗಡಿಗೂ ನೇಕಾರರ ಹತ್ರನೂ 40% ನಿಮಗೆ ಡಿಫ್ರೆನ್ಸ್ ಇರುತ್ತೆ. 1000 ರೂಪಾಯಿ ಬೆಲೆ ಬಾಳುವಂತಹ ಸೀರೆ ಇವ್ರ ಹತ್ರ 600 ರೂಪಾಯಿಗೆ ಸಿಗುತ್ತೆ, ಅಂಗಡಿಲಿ ನಿಮಗೆ 1000 ರೂಪಾಯಿಗೆ ಸಿಗುತ್ತೆ. ಯಾಕಂದರೆ ಅವರು ಬಾಡಿಗೆ ಕಟ್ತಾರೆ, ಟ್ಯಾಕ್ಸು, ಜೊತೆಗೆ ಕೆಲಸಗಾರರು ಈ ರೀತಿ ಎಲ್ಲ ಇರ್ತಾರೆ. ಬಟ್ ಇವ್ರಿಗೆಲ್ಲ ಆ ಥರ ಏನಿರಲ್ಲ. ಡೈರೆಕ್ಟ್ ನೇಯ್ದಂಥ ಸೀರೆಗಳನ್ನು ಗ್ರಾಹಕರಿಗೆ ತಲುಪಿಸೋದ್ರಿಂದ ಏನಿದೆ ಲಾಭದ ಮಾರ್ಜಿನ್ ಅಷ್ಟನ್ನೇ ಇಟ್ಕೊಂಡು ಅವ್ರು ಸೇಲ್ ಮಾಡ್ತಾರೆ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಒಂದಷ್ಟು ಸೀರೆಗಳು ರೆಡಿಯಾಗಿದೆ. ಇದನ್ನು ಓಪನ್ ಮಾಡಿ ಎಲ್ಲ ತೋರಿಸ್ಬಿಡ್ತೀನಿ. ಆನಂತರ ನಿಮಗೆ ನೇಕಾರರು ಕೂಡ, ನಿಮಗೆ ಪ್ರಶಾಂತ್ ಅವರು ಕೂಡ ನಿಮಗೆ ಉಚಿತವಾಗಿ ಸೀರೆಗಳನ್ನು ಕೊಡ್ತಾ ಇದ್ದಾರೆ. ಹೇಗೆ ನೀವು ತಗೊಳ್ಳೋದು ಫ್ರೀ ಸೀರೆನ ಅಂತ ತಿಳಿಸಿ. ಜೊತೆಗೆ ನಾನು ಕೂಡ ಫ್ರೀ ಸೀರೆಗಳನ್ನ ನಮ್ಮ ಸಬ್ಸ್ಕ್ರೈಬರ್ ತಲುಪಿಸ್ತಾ ಇದ್ದೀನಿ. ಅದು ಕೂಡ ಹೇಗೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ನೀವು ಫುಲ್ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಬೇರೆ ಇಲ್ಲ. ಸೊ ಇವಾಗ ಬನ್ನಿ, ಇವಾಗ ಫಸ್ಟಿಂದ ಒಂದಷ್ಟು ಸೀರೆಗಳನ್ನ ನೋಡ್ಬಿಡೋಣ. ಮೊದಲನೇದಾಗಿ ಬಂದು ಈ ಒಂದು ಕಾಟನ್, ಪ್ಯೂರ್ ಕಾಟನ್, ತುಂಬ ಒಳ್ಳೆ ಕ್ವಾಲಿಟಿ ಸೀರೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಬಂದು ಹ್ಯಾಂಡ್ಲೂಮ್ ಸೀರೆ ಆಗಿರುತ್ತೆ. ಇದು ಏನು ನೋಡ್ತಾ ಇದ್ದೀರೋ ನೀವು, ವೈಟ್ ಕಲರ್, ಸ್ವಲ್ಪ ಹಿಂದೆ ಹೋಗ್ತೀನಿ. ಕ್ವಾಲಿಟಿ, ಇದೇ ಒಂದು ಸೀರೆ ಡಿಸೈನು, ಇದೇ ಒಂದು ಪ್ಯಾಟ್ರನ್ನಲ್ಲಿ 3 ರೀತಿಯಾಗಿ ಕ್ವಾಲಿಟಿಯನ್ನು ರೆಡಿ ಮಾಡ್ಬೋದು. ಯಾಕಂದರೆ ಕೆಲವೊಂದು ಕಡೆ ಕಡಿಮೆಗೂ ಕೂಡ ಸಿಗುತ್ತೆ ಈ ಸೀರೆ. ಆದರೆ ಏನಂತಂದರೆ ಬಳಸ್ತಾರಲ್ಲ ದಾರ, ಥ್ರೆಡ್ ಕೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಲೋ ಕ್ವಾಲಿಟಿ ಇದು ಮಾಡಿದ್ರೆ ಸ್ವಲ್ಪ ದಿನ ಬಳಸಿದ್ಮೇಲೆ ಅದು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಅದನ್ನು ತಯಾರು ಮಾಡೋಕ್ಕೆ ಹೋಗಲ್ಲ. ಅದು ಸುಲಭ ಅಂತ ತಯಾರು ಮಾಡೋದು. ಬಟ್ ಆದರೆ ಜನರು ನಮಗೆ ಮತ್ತೆ ಕಸ್ಟಮರ್ಸು ಮತ್ತೆ ಸೀರೆ ತಗೊಳ್ಳೋಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ಆ ರೀತಿ ಮಾಡಲ್ಲ ಅಂತಂದರು. ಸೊ ಎಲ್ಲವೂ ಕೂಡ ಇವ್ರ ಹತ್ರ ಪ್ರೀಮಿಯಂ ಫಸ್ಟ್ ಕ್ವಾಲಿಟಿ ಸೀರೆಗಳಾಗಿರುತ್ತೆ. ಸೊ ಥ್ರೆಡ್ ಕೌಂಟ್ ಹೆಚ್ಚಿರುತ್ತೆ. ಆ ಕಾರಣಕ್ಕೋಸ್ಕರ ಅದರ ಮೇಲೆ ಸೀರೆ ಬೆಲೆಯನ್ನು ನಿಗದಿ ಮಾಡ್ತಾರೆ. ಏನು ನೋಡ್ತಾ ಇದ್ರು, ಇದು ಬಂದು ಹ್ಯಾಂಡ್ಲೂಮ್ ಸೀರೆ ಆಗಿರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ. ಡಿಸೈನ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೆರಗು ಈ ರೀತಿಯಾಗಿದೆ. ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ನಮ್ಮ ತಾಯಿಯವರು ಕೂಡ ಆಲ್ಮೋಸ್ಟ್ 1.5 ವರ್ಷದಿಂದ ಪ್ರಶಾಂತ್ ಅವ್ರ ಹತ್ರ ತಗೋತಾ ಇರೋ ಸೀರೆಗಳನ್ನೇ ಬಳಸ್ತಾ ಇರೋವಂಥದ್ದು. ಸೊ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ. ಈ ಒಂದು ಸೀರೆ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ಆಗಿರುತ್ತೆ. ಈ ಒಂದು ನಾರ್ಮಲ್ ವಾಶ್ ಮಾಡ್ಬೋದು, ವಿತ್ ಬ್ಲೌಸ್ ಬರುತ್ತೆ. ಈ ಒಂದು ಸೀರೆ ಬೆಲೆ 1700 ರೂಪಾಯಿ ಇದೆ. ಪ್ಯೂರ್ ಹ್ಯಾಂಡ್ಲೂಮ್, ಪ್ಯೂರ್ ಕಾಟನ್ ಸೀರೆ ಆಗಿರುತ್ತೆ. 1700 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಸೀರೆ ಕಳಿಸ್ಕೊಟ್ಟಿದ್ದಾರೆ. ಇದು ಬಂದು ಚಂದೇರಿ ಕಾಟನ್, ಏನು ನೋಡ್ತಾ ಇದ್ದೀರೋ ಚಂದೇರಿ ಕಾಟನ್ ಸೀರೆ ಆಗಿರುತ್ತೆ. ಇದು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿದೆ. ವಿತ್ ಬ್ಲೌಸ್ ಬರುತ್ತೆ. ಇದಕ್ಕೂ ಕೂಡ ಈ ಒಂದು ಸೀರೆ ಬೆಲೆ ಬಂದು 1200 ರೂಪಾಯಿ ಆಗಿರುತ್ತೆ. ಚಂದೇರಿ ಕಾಟನ್ ಸೀರೆ. ಇದು ನಿಂತ್ಕೊಂಡೆ ತೋರಿಸ್ಬಿಡೋಣ. 1200 ರೂಪಾಯಿ ಬೀಳುತ್ತೆ ನಿಮಗೆ ಈ ಒಂದು ಸೀರೆ.
ನೆಕ್ಸ್ಟ್ ಇನ್ನೂ ಒಂದು ಸೀರೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಸೀರೆ ಬಂದು ಸಾಫ್ಟ್ ಕಾಟನ್ ಸೀರೆ. ಸಾಫ್ಟ್ ಕಾಟನ್ ಅಂತ ಇದು ಸೀರೆ ಓಪನ್ ಮಾಡಿದ್ರೆ ಫುಲ್ ಪ್ಲೈನೇ ಇದೆ. ಸೆರಗೊಂದು ತೋರಿಸೋಣ. ಎಲ್ಲದಕ್ಕೂ ಕೂಡ ವಿತ್ ಬ್ಲೌಸ್ ಬರುತ್ತೆ. ನೀವು ಸಪ್ರೇಟಾಗಿ ಕೂಡ ಬೇಕಾದ್ರೆ ಬ್ಲೌಸ್ ತೊಗೋತೀವಿ ಅಂತಂದರೆ ಅದು ಕೂಡ ತೊಗೋಬೋದು. ಇದು ಬಂದು ಸಾಫ್ಟ್ ಕಾಟನ್ ಸೀರೆ. ಈ ಒಂದು ಸೀರೆಯ ರೇಟ್ ಬಂದು 900 ರೂಪಾಯಿ ಇರುತ್ತೆ. ಕ್ವಾಲಿಟಿ ಮಾತ್ರ ಬಹಳ ಅಂದರೆ ಬಹಳ ಚೆನ್ನಾಗಿದೆ. ಇದೆಲ್ಲ ಅಂಗಡಿಯಲ್ಲೆಲ್ಲ ಸಿಗಬೇಕು ಅಂತಂದರೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಸೀರೆ ಬೆಲೆ 1800 1900 ಈ ರೀತಿ ಇರುತ್ತೆ. ನಾನು ಮುಂಚೆ ತೋರಿಸಿದ್ನಲ್ಲ ಇದು 1700 ರೂಪಾಯಿ ಸೀರೆ, ಇದೆಲ್ಲವೂ ನಿಮಗೆ 3000 ರೂಪಾಯಿ ಮೇಲೆ ಸಿಗುತ್ತೆ. ಸೊ ಇನ್ನು ಈ 1200 ರೂಪಾಯಿ ಸೀರೆ ಚಂದೇರಿ ಕಾಟನ್ ಏನಿದೆ ಫಸ್ಟ್ ಕ್ವಾಲಿಟಿ ಸೀರೆ, ಅದು ಅಷ್ಟೇ 1900 ರೂಪಾಯಿ 2000 ಈ ರೀತಿ ಸಿಗುತ್ತೆ. ಇದೇನು ನೋಡ್ತಾ ಇದ್ದೀರೋ ಇದು ಜಸ್ಟ್ 900 ರೂಪಾಯಿ. ನಿಮಗೆ ಹೊರಗಡೆ 1400 1500 ಈ ರೀತಿ ಎಲ್ಲ ಸೀರೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಇವ್ರ ಹತ್ರ ಬಂದು 900 ರೂಪಾಯಿಗೆ ನಿಮಗೆ ಈ ಒಂದು ಸೀರೆಯನ್ನು ಕೊಡ್ತಾ ಇದ್ದಾರೆ. ಸೊ ಬೇಕಿದ್ದವರು ತಗೋಬೋದಾಗಿದೆ. ಒಂದು ಸೆಕೆಂಡ್ ಇನ್ನೊಂದು ಸೀರೆ ತೋರಿಸ್ತೀನಿ. ಇನ್ನು ಈ ಒಂದು ಸೀರೆ ಬಂದು ಇದು ಅವ್ರ ಪಾಪ ಜೆನ್ಯೂನಾಗಿ ಹೇಳಿದ್ರು, ಮೇಡಮ್ ಇದು ನಾವು ತಯಾರು ಮಾಡೋದಲ್ಲ, ಆದರೆ ಇವರು ಪ್ರಿಂಟೆಡ್ ಸೀರೆ ತುಂಬ ಜನ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಇದನ್ನು ತರಿಸಿದ್ದೀವಿ. ಇವ್ರು ಗೊತ್ತಿರೋರ ಬಳಿ ತರಿಸಿರೋವಂಥದ್ದು. ಇದು ಬಂದು ಪ್ರಿಂಟ್ಗೆ ಏನು ಪ್ರಿಂಟ್ ಮಾಡಿದ್ದಾರೆ, ಇದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಮೆಷಿನರಿಗಳಿಂದ ಪ್ರಿಂಟ್ ಮಾಡಿರೋದು. ಸೊ ಅಷ್ಟೆಲ್ಲ ನಾವು ಬಂಡವಾಳ ಹಾಕೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಇದು ನಾವು ತಯಾರು ಮಾಡಲ್ಲ ಅಂತಂದರು. ಸೊ ಈ ಒಂದು ಪ್ರಿಂಟೆಡ್ ಏನಿದೆ ಇದು ಭಾರತದಲ್ಲಿ 1-2 ಕಡೆ ಅಷ್ಟೇ ಈ ರೀತಿಯಾಗಿ ಹೋಗದೇ ಇರುವಂತಹ ಜಾಗಗಳು, ಅಂದರೆ 2 ಕಡೆ ಇಬ್ಬರೇ ವ್ಯಕ್ತಿ ಅಲ್ಲ, 1-2 ಪ್ಲೇಸ್ಗಳಲ್ಲಿ ಮಾತ್ರ ಈ ರೀತಿಯಾದಂಥ ದೊಡ್ಡ ದೊಡ್ಡ ಮಿಷಿನರಿಗಳನ್ನು ಇಟ್ಕೊಂಡು ಪ್ರಿಂಟ್ ಮಾಡುವಂಥದ್ದು. ಇದು ಹೋಗಲ್ಲ, ಲೈಫ್ ಟೈಮ್ ವಾರಂಟಿ ಇರುತ್ತೆ ಈ ಒಂದು ಪ್ರಿಂಟಿಗೆ. ಬಟ್ ಬೇರೆಯವರೆಲ್ಲ ಆಲ್ಮೋಸ್ಟ್ ಮಾಡ್ತಾರೆ ಮೇಡಮ್, ಅದೆಲ್ಲ ಪ್ರಿಂಟ್ ಹೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಅಲ್ಲಿಂದನೇ ತರಿಸಿದ್ದೀನಿ, ಬೇಕಿದ್ರೆ ತೊಗೋಬೋದು ಅಂತಂದು. ನೋಡಿ ಈ ರೀತಿ ಇದೆ ಪೂರ್ತಿ ಸೀರೆ ಬಂದು ನಿಮಗೆ ಈ ರೀತಿಯಾಗಿದೆ. ಬಹಳ ಚೆನ್ನಾಗಿದೆ ಈ ಒಂದು ಸೀರೆ. ಸೊ ಒಂದಷ್ಟು ಜನ ಕೇಳಿದ್ರಂತೆ ಪ್ರಿಂಟೆಡ್ ಸೀರೆ ಬೇಕು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಇದನ್ನು ತರಿಸಿದ್ದಾರೆ. ಇದು ಆ್ಯಕ್ಚುಲಿ ಫ್ಯಾಬ್ರಿಕ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಮೇಡಮ್, ಕೊಂಡ್ಕೊಳ್ಳೋರು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಕಾಟನು ಅಂತ ಅನ್ಬೋದು, ಸಿಲ್ಕು ಅಂತ ಅನ್ಬೋದು, ಬಟ್ ಆದರೆ ಅದು ಫ್ಯಾಬ್ರಿಕ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತಂದರು. ಸೊ ನಾನು ಕೂಡ ಹಾಗೆ ಹೇಳ್ತಾ ಇದ್ದೀನಿ. ನೋಡಿ ಕೆಳಗಡೆ ಬಾರ್ಡರ್ ನಿಮಗೆ ದೊಡ್ಡದಾಗಿದೆ, ಬಹಳ ಚೆನ್ನಾಗಿದೆ. ಈ ಒಂದು ಸೀರೆ ಜಸ್ಟ್ 700 ರೂಪಾಯಿ ಅಷ್ಟೇ. ನಿಮಗೆ 700 ರೂಪಾಯಿಗೆ ನಿಮಗೆ ಈ ಒಂದು ಸೀರೆ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಇಳ್ಕಲ್ ಬಾರ್ಡರ್ ಸೀರೆ ಇನ್ನೊಂದು ಕಳಿಸ್ಕೊಟ್ಟಿದ್ದಾರೆ. ಇದೇನಿದೆ ನೋಡಿ, ಇದು ಡಿಸೈನ್ ಸ್ವಲ್ಪ ಸಿಂಪಲ್ ಆಗಿದೆ, ನೋಡ್ಕೊಂಬಿಡಿ. ಏನಕ್ಕೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಂತಂದರೆ ನೋಡ್ತಾ ಇದ್ದೀರಲ್ವಾ. ಸೊ ಈ ಒಂದು ಸೀರೆನ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೊಬ್ಬರಿಗೆ ಇವಾಗ ನಾನು ಉಚಿತವಾಗಿ ಕಳಿಸ್ಕೊಡ್ತೀನಿ. ಏನಂತಂದರೆ ಇದ್ರ ಒಂದು ರೇಟ್ ನಾನು ಹೇಳ್ತಾ ಇಲ್ಲ, ದುಬಾರಿ ಏನಿಲ್ಲ. ಇದು ನಮ್ಮ ಮೊನ್ನೆ ಇಳ್ಕಲ್ ಸೀರೆ ಅವ್ರದ್ದೇ ಮಾಡಿದ್ದೆ, ಅದೆಲ್ಲವೂ ಕೂಡ 600 ರೂಪಾಯಿ 700 ರೂಪಾಯಿ 750 ರೂಪಾಯಿ ರೇಂಜಲ್ಲಿತ್ತು. ಇದು ಸ್ವಲ್ಪ ಕಡಿಮೆ ಇದೆ, ರೇಂಜ್ ಸ್ವಲ್ಪ ಕಡಿಮೆ ಇದೆ. ಇದು ಈ ಒಂದು ಸೀರೆ ಏನು ಇಳ್ಕಲ್ ಬಾರ್ಡರ್, ಇದು ಪ್ಯೂರ್ ಇಳ್ಕಲ್ ಸೀರೆ ಅಲ್ಲ. ಅವರೇ ಹೇಳಿದ್ರು ಪಾಪ, ಪ್ಯೂರ್ ಇಳ್ಕಲ್ ಸೀರೆ ಅಲ್ಲ ಮೇಡಮ್, 2500-3000 ರೂಪಾಯಿ ಆಗುತ್ತೆ. ಇದೆಲ್ಲ ಇಳ್ಕಲ್ ಹಂಗೆ ಹೇಳ್ಬಿಟ್ಟು ಕೂಡ ಟೋಪಿ ಹಾಕ್ಬಿಡ್ತಾರೆ ಜನರಿಗೆ. ಬಟ್ ಹಂಗೆ ಹೇಳಿದ್ರೆ ಸುಮ್ಮನೆ ಮೋಸ ಮಾಡ್ದಂಗೆ ಆಗುತ್ತೆ, ಬೇಡ ಮೇಡಮ್ ಅಂತಂದರು. ಸೊ ಇದು ಇಳ್ಕಲ್ ಬಾರ್ಡರ್ ಸೀರೆ. ಇದು ಮಾತ್ರ ಏನು ಮೆಟೀರಿಯಲ್ ಮಾತ್ರ ಸೇಮ್ ಕಾಟನ್ ಥರ ಇದೆ, ಬಹಳ ಸ್ಮೂತಾಗಿದೆ. ಇದೆಲ್ಲವೂ ಕೂಡ ಡಿಸೈನ್ ಮೇಲೆ ಹೋಗುತ್ತಂತೆ ರೇಟು. ಸೆರಗು ಕೂಡ ತೋರಿಸ್ಬಿಡ್ತೀನಿ ಸುಮ್ಮನೆ ಒಂದು ನಿಮಿಷ. ಸೆರಗು ನಿಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಈ ಒಂದು ಇಳಕಲ್ ಬಾರ್ಡರ್ ಸೀರೆಯ ನಿಖರವಾದ ಬೆಲೆಯನ್ನು ತಿಳಿಸಿದ್ರೆ ನಾನು ಈ ಒಂದು ಸೀರೆಯನ್ನು ಕಳಿಸ್ಕೊಡ್ತೀನಿ. ಇಲ್ಲಲ್ಲ, ಇವತ್ತು ಸಂಜೆ ಕ್ವಿಜ್ ಕಾಂಪಿಟೇಷನ್ ಇರುತ್ತಲ್ಲ, ಎರಡಕ್ಕೂ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಸದ್ಯ ಕ್ವಿಜ್ ಕಾಂಪಿಟೇಷನಲ್ಲಿ ಇದೆಯಲ್ಲ, ಆ ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ 5 ಪ್ರಶ್ನೆನ ಕೇಳಿರ್ತೀನಿ. 5 ಪ್ರಶ್ನೆ ಭಾಳ ಸಿಂಪಲ್ ಪ್ರಶ್ನೆಗಳು, ನಿಮಗೇನು ಕಷ್ಟ ಆಗೋಲ್ಲ, ಗೂಗಲಲ್ಲೂ ಸಿಗ್ತವೆ, ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ಪ್ರಶ್ನೆಗೆ ಇವತ್ತು ಗಿಫ್ಟಾಗಿ ನಾನು ಈ ಸೀರೆನ ಕಳಿಸ್ಕೊಡ್ತಾಯಿದ್ದೀನಿ. ಸಂಜೆ 7 ಗಂಟೆಗೆ ವಿಡಿಯೋ ಬರುತ್ತೆ. ಆ ಒಂದು ವಿಡಿಯೋಗೆ ಈ ಒಂದು ಸೀರೆಯ ನಿಖರವಾದ ಬೆಲೆಯನ್ನು ತಪ್ಪದೆ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಇಲ್ಲ ಈ ಥರ ಸೀರೆ ನೀವು ಕೊಂಡ್ಕೋಬೇಕು ಅಂದರೆ ಭಾಳ ಕಡಿಮೆ ರೇಟ್ ಇದೆ. ನೀವು ಪ್ರಶಾಂತ್ ಅವ್ರ ನೇಕಾರರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಇಲ್ಲೂ ಹೇಳ್ಬಿಡ್ತೀನಿ. ಪ್ರಶಾಂತ್ ಅವರ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ತೀನಿ, 7411674654 7411674654. ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಈ ಸೀರೆಗಳಲ್ಲಿ ಯಾವ ಸೀರೆ ಬೇಕಾದರೂ ನೀವು ಕೊಂಡ್ಕೋಬೋದು. ಇದಿಷ್ಟೇ ಅಲ್ಲ, ಅವ್ರ ಹತ್ರ ಕಾಟನ್ ಅವರೇ ನೇಕಾರರಾಗಿರೋದ್ರಿಂದ ಹೊಸ ಕಲೆಕ್ಷನ್ಸು ಬರ್ತಾ ಇರುತ್ತೆ. ಜೊತೆಗೆ
ಹಬ್ಬಗಳಿಗೆಲ್ಲ ಆಫರ್ ಅದು ಇದು ಅಂತ ಕೊಡ್ತಾರೆ. ಜೊತೆಗೆ ಈಗ ಫ್ರೀಯಾಗಿ ಕೂಡ ಸೀರೆ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ತಿಳಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ಇನ್ನು ಈ ಸೀರೆಗಳ ಜೊತೆಗೆ ಇವ್ರ ಹತ್ರ ಪ್ಯೂರ್ ಕಾಟನ್ ಬ್ಲೌಸ್ ಪೀಸ್ಗಳು ಕೂಡ ಸಿಗುತ್ತೆ. ಏನು ನೋಡ್ತಾ ಇದ್ದೀರೋ ಪ್ಯೂರ್ ಕಾಟನ್ ಬ್ಲೌಸ್ ಪೀಸ್, ಇದು 200 ರೂಪಾಯಿಗೆ ನಿಮಗೆ ಈ ಒಂದು ಬ್ಲೌಸ್ ಪೀಸ್ ಸಿಗುತ್ತೆ. ಆ್ಯಕ್ಚುಲಿ ನಿಜ ನಿಮ್ಮ ಹತ್ರ ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ರೇಟ್ ಇದೆ. ನಾನು ಏನು ರೇಟ್ ಹೇಳ್ತೀನಿ ಅದಕ್ಕೂ ಕೂಡ ಬಾರ್ಗೇನ್ ಮಾಡ್ತಾರಂತೆ ಇವರು ಜನಗಳು. ಹೌದಾ ಸರ್ ಅಂದೆ. ಹೌದು ಮೇಡಮ್, ಅದಕ್ಕೂ ಜನಗಳು ಬಾರ್ಗೇನ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು 200 ರೂಪಾಯಿ ಹೇಳಿ, ಇದರಲ್ಲಿ ಏನೂ ಸಿಗೋಲ್ಲ ನನಗೆ. ಅವ್ರು ಬಾರ್ಗೇನ್ ಮಾಡಿದಾಗ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಅಂತಂದರು. ಅದಕ್ಕೋಸ್ಕರ 200 ರೂಪಾಯಿ ಅವ್ರು ಹೇಳಿದ ರೇಟೇ ಹೇಳ್ತಾಯಿದ್ದೀನಿ. 200 ರೂಪಾಯಿ ದಯವಿಟ್ಟು ಅವರೆಲ್ಲ ಅವರು ಅಂತಲ್ಲ, ಈ ಕಷ್ಟಪಡ್ತಾ ಇರ್ತಾರೆ ನೋಡಿ, ಅಂದರೆ ಕುಲ ಕಸುಬುಗಳನ್ನ ಮಾಡಿಕೊಂಡು ಅತಿ ಹೆಚ್ಚಾಗಿ ಏನೂ ಬಾರ್ಗೇನ್ ಮಾಡೋಕ್ಕೆ ಹೋಗಬೇಡಿ. ಲಾಭದ ಮಾರ್ಜಿನೆಲ್ಲ ಪಾಪ ಅವ್ರು ಕಡಿಮೆ ಇಟ್ಕೊಂಡು ಜೆನ್ಯೂನಾಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಕೆಲವರು ಇರ್ತಾರೆ 200 ರೂಪಾಯಿ ಐಟಮ್ಗೆ 1200 ರೂಪಾಯಿ ಹೇಳ್ಬಿಟ್ಟು 600 ರೂಪಾಯಿಗೆ ಮಾರೋಂಥವ್ರು ಇರ್ತಾರೆ. ಬಟ್ ಇವ್ರು ಪಾಪ ಹಂಗೆ ಮಾಡಲ್ಲ. ಅದಕ್ಕೋಸ್ಕರ ಸೊ ಪ್ಯೂರ್ ಕಾಟನ್ ಬ್ಲೌಸ್ ಪೀಸ್ ಅವ್ರು 200 ರೂಪಾಯಿ ಹೇಳೋಕ್ಕೆ ಹೇಳಿದ್ದಾರೆ. ಸೊ 200 ರೂಪಾಯಿ ಹೇಳ್ತಾಯಿದ್ದೀನಿ. ಬಾರ್ಗೇನ್ ಮಾಡೋರು ಜಾಸ್ತಿ ಬಾರ್ಗೇನ್ ಮಾಡಿಬಿಡಿ, ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ತಗೊಳ್ಳಿ ಅಷ್ಟೇ. ಇಲ್ಲಿ ಇನ್ನೊಂದು ಕಲರ್ ಕಳಿಸ್ಕೊಟ್ಟಿದ್ದಾರೆ ನಿಮಗೆ. ಸ್ಲೀವ್ಸು ಹಾಗೆ ಬೆನ್ನಿಗೆ ಎಲ್ಲವೂ ಕೂಡ ಡಿಸೈನ್ ನಿಮಗೆ ಇದರಲ್ಲೇ ಬಂದುಬಿಡುತ್ತೆ. ಇದಿಷ್ಟೇ ಅಲ್ಲ, ಬೇರೆ ಸಾಕಷ್ಟು ಡಿಸೈನ್ಸಲ್ಲಿ ಅವ್ರ ಹತ್ರ ಇದೆ, ನಮ್ಗಷ್ಟು ಯೂಸ್ ಆಗೋಲ್ಲ. ಇದಿಷ್ಟೇ ಅಲ್ಲ, ಸಾಕಷ್ಟು ಡಿಸೈನ್ಸ್ ಎಲ್ಲ ಅವ್ರ ಹತ್ರ ಇದೆ, ನೀವು ಬೇಕಿದ್ದವರು ತರಿಸ್ಕೋಬೋದು. ಇನ್ನು ಇದನ್ನು ಬಿಟ್ಟರೆ ಅವರು ಫ್ರೀ ಸೀರೆ ಬಗ್ಗೆ ಹೇಳ್ತೀನಿ. ನೀವು ಪ್ರಶಾಂತ್ ಅವ್ರ ಹತ್ರ ಯಾವುದೇ 5 ಸೀರೆಗಳನ್ನು ತಗೊಂಡ್ರೆ ಸಾಕು. ಜಸ್ಟ್ 5 ಸೀರೆಗಳು, ನೀವು ಯಾವ ರೇಂಜಲ್ಲಾದರೂ ಸರಿಯೇ 5 ಸೀರೆಗಳು ತೊಗೊಂಡ್ರೆ ಅವರ ಕಡೆಯಿಂದ ಒಂದು ಸೀರೆ 600 ರೂಪಾಯಿ ಬೆಲೆ ಬಾಳುವಂತಹ ಒಂದು ಸೀರೆಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂಥ ಡೆಲಿವರಿ ಚಾರ್ಜಸ್ ಇರೋದಿಲ್ಲ. ಯಾವ ಸೀರೆಗೂ 1 ಸೀರೆನಾದರೂ ತೊಗೊಳ್ಳಿ, 10 ಸೀರೆನಾದರೂ ತೊಗೊಳ್ಳಿ, 100 ಸೀರೆನಾದರೂ ತೊಗೊಳ್ಳಿ. ಯಾಕಂದರೆ ಸ್ಕೂಲ್ಗಳಿಂದ ಎಲ್ಲ ತರಿಸ್ತಾ ಇರ್ತಾರೆ ಇವ್ರ ಹತ್ರ. ಜೊತೆಗೆ ಕೋರ್ಟ್ ಜಡ್ಜಸ್ ಕೂಡ ನನ್ನ ವಿಡಿಯೋ ನೋಡ್ಕೊಂಡು ತರಿಸಿದಾರಂತೆ, ಅದು ಬಹಳ ಖುಷಿ ವಿಚಾರ. ಜೊತೆಗೆ ಸ್ಕೂಲ್ಗಳಲ್ಲಿ ಜಾಸ್ತಿ ಕಂಪ್ನಿಗಳವರು, ಸ್ಕೂಲ್ಗಳವರು, ಟೀಚರ್ಸ್ಗಳು ಈ ರೀತಿಯಾಗಿ ಅವ್ರ ಹತ್ರ ಕಾಟನ್ ಸೀರೆಗಳನ್ನೆಲ್ಲ ಹೋಲ್ಸೇಲಾಗೆಲ್ಲ ತರಿಸ್ತಾ ಇರ್ತಾರೆ. ಸೊ ಈಗ ಯಾವುದೇ 5 ಸೀರೆಯನ್ನು ತಗೊಂಡ್ರೂ ಕೂಡ ಒಂದು 600 ರೂಪಾಯಿ ಬೆಲೆ ಬಾಳುವಂಥ ಒಂದು ಸೀರೆಯನ್ನು ಉಚಿತವಾಗಿ ಕೊಡ್ತಾರೆ. ಇದರ ಜೊತೆಗೆ ಈಗ ಏನು ಹೇಳಿದೆ ನಾನು ರೇಟ್ಗಳೆಲ್ಲ ಎಲ್ಲವೂ ಕೂಡ ರೀಟೇಲ್ ಬೆಲೆ ಆಗಿರುತ್ತೆ. ಹೋಲ್ಸೇಲಾಗಿ ಯಾರಾದರೂ ಸೀರೆ ವ್ಯಾಪಾರ ಮಾಡೋವಂಥವ್ರು ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಟೈಲರ್ ಅಂಗಡಿ ಇರುವಂಥವ್ರು, ಮನೇಲಿ ಒಂಚೂರು ಚಿಕ್ಕದಾಗಿ ವ್ಯಾಪಾರ ಮಾಡ್ಕೋತೀನಿ ಕಾಟನ್ ಸೀರೆಗಳದ್ದು ಅಂತಂದರೆ ಅವರಿಗೂ ಅಷ್ಟೇ ಹೋಲ್ಸೇಲ್ ರೇಟು ಇನ್ನೂ ಬಹಳ ಕಡಿಮೆ ಕೊಡ್ತಾರೆ. ಯಾಕೆ ಕಡಿಮೆ ಕೊಡ್ತಾರೆ? ನಮಗೂ ರೀಟೇಲಲ್ಲಿ ನೇಕಾರರು ತಾನೇ, ರೀಟೇಲಲ್ಲೂ ಕಡಿಮೆ ಕೊಡ್ಬೋದು ಅಂತ ಕೆಲವ್ರು ಕೇಳ್ಬೋದು. ಏನಂದರೆ ಒಂದು ಸೀರೆ ನೇಯೋದಕ್ಕೂ ಕೂಡ ಮಜೂರಿ ಅಷ್ಟೇ ಬೀಳುತ್ತಂತೆ, 10 ಸೀರೆ ನೇಯೋದಕ್ಕೂ ಕೂಡ ಮಜೂರಿ ಅಷ್ಟೇ ಬೀಳುತ್ತಂತೆ. ಯಾಕಂದರೆ ಒಂದು ಸತಿ ಅದೇನು ಮಗ್ಗನ ರೆಡಿ ಮಾಡ್ಕೋತಾರಲ್ಲ, ಅದರಲ್ಲಿ ಅವರು ಸೀರೆನ ನೇಯ್ದು ಬಿಡ್ಬೋದಂತೆ. ಜೊತೆಗೆ ಏನಾಗುತ್ತೆ, ಈ ದಾರಗಳು ತರ್ತಾರಲ್ಲ, ಒಂದೇ ರೀತಿ ದಾರಗಳನ್ನ ಹೆಚ್ಚಿಗೆ ತೊಗೋತಾರಲ್ಲ, ಆವಾಗ ಆ ರೇಟು ಕೂಡ ಅವ್ರಿಗೆ ಕಡಿಮೆ ಬೀಳುತ್ತೆ. ಸೊ ಹೋಲ್ಸೇಲಾಗಿ ತೊಗೊಳ್ಳೋರಿಗೆ, ಹೆಚ್ಚು ಸೀರೆಗಳನ್ನು ತೊಗೊಳ್ಳೋರಿಗೆ ಏನು ರಿಟೇಲ್ ಪ್ರೈಸ್ ಹೇಳಿದ್ದಾರೆ ಅದಕ್ಕಿಂತ ಕೂಡ ಇನ್ನೂ ಬಹಳ ಅಂದರೆ ಬಹಳ ಕಡಿಮೆ ಸಿಗುತ್ತೆ. ಇಲ್ಲಾಂದರೆ 2-3 ಜನ ಸೇರಿ ಒಂದಷ್ಟು ಸೀರೆಗಳನ್ನ ಜಾಸ್ತಿ ತೊಗೋತೀವಿ ಅಂದರೆ ಅವ್ರಿಗೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಹಾಕಿ ಕೊಡ್ತಾರೆ. ನೋಡಿ, ಅವಶ್ಯಕತೆ ಇದ್ದವ್ರು ತರಿಸ್ಕೊಳ್ಳಿ. ಸಂಕ್ರಾಂತಿ ಹಬ್ಬಕ್ಕೆ ಸೀರೆಗಳನ್ನು ಕೊಂಡ್ಕೋಬೇಕು ಅಂದ್ಕೊಂಡಿರೋರು, ನೆಕ್ಸ್ಟ್ ಸಂಕ್ರಾಂತಿ ಹಬ್ಬನೇ. ಸಂಕ್ರಾಂತಿ ಆದಮೇಲೆ ಯಾವುದೋ ಹಬ್ಬ ಇಲ್ಲ, ನೆಕ್ಸ್ಟ್ ಶಿವರಾತ್ರಿ ಬರುತ್ತಷ್ಟೇ. ಸೊ ಸಂಕ್ರಾಂತಿ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ. ಸೊ ಯಾರಿಗಾದರೂ ಸೀರೆಗಳು ಬೇಕು ಅಂದರೆ ಕ್ವಾಲಿಟಿ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಅದರಿಂದ ಹೇಳ್ತಾ ಇದ್ದೀನಿ, ಬಹಳ ಅಂದರೆ ಬಹಳ ಚೆನ್ನಾಗಿದೆ. ನೀವು ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಮಾತ್ರ ಅವ್ರ ಹತ್ರ ಕಂಟಿನ್ಯೂ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತು ಸಂಜೆ 7 ಗಂಟೆ ವಿಡಿಯೋ ಬರುತ್ತೆ, ಅದರಲ್ಲಿ ನಾನು ನಿಮಗೆ ಸೀರೆನ ಕಳಿಸ್ಕೊಡ್ತೀನಿ. ಜೊತೆಗೆ ಮೊನ್ನೆದು ಆಲ್ರೆಡಿ ವಿನ್ನರನ್ನು ಅನೌನ್ಸ್ ಮಾಡಿದ್ದೀನಿ. ನಿನ್ನೆ ಕ್ವಶನ್ಗೆ ಸರಿಯಾದ ಉತ್ತರ ಕೊಟ್ಟವ್ರನ್ನ ಕೂಡ ಇವತ್ತು ಸಂಜೆ ನಾನು 7 ಗಂಟೆಗೆ ಅನೌನ್ಸ್ ಮಾಡ್ತೀನಿ. ಅವ್ರಿಗೂ ಕೂಡ ಒಂದು ಗಿಫ್ಟನ್ನು ಕಳಿಸ್ಕೊಳ್ಳೋ ಅಂಥದ್ದಿರುತ್ತೆ. ಪ್ರತಿದಿನ 365 ದಿನವೂ ಕೂಡ ಗಿಫ್ಟನ್ನು ಕಳಿಸ್ಕೊಡ್ತೀನಿ. ನೋಡೋಣ, ನಿಮಗೆಲ್ಲ ಸೀರೆನೇ ಬೇಕು ಅಂತಂದರೆ ಸಂಜೆ 7 ಗಂಟೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪಾಪ ಇದರಲ್ಲಿ ಬೇಡ, ಇದರಲ್ಲೆಲ್ಲ ಪ್ರಶಾಂತ್ ಅವರ ವಿಚಾರಗಳೇ ಇರಲಿ. ಸೊ ನೇಕಾರರನ್ನ ಸಪೋರ್ಟ್ ಮಾಡಿ. ಇವರು ಅಂತಲ್ಲ, ಯಾರೇ ಆಗಲಿ ಕುಲ ಕಸುಬು ಮಾಡ್ತಾಯಿರೋ, ಯಾಕಂದರೆ ಉಳಿಬೇಕು ನೆಕ್ಸ್ಟ್ ಜನ್ರೇಷನ್ಗೆ. ಆ ಕಾರಣಕ್ಕೋಸ್ಕರ ಸಾಕಷ್ಟು ಅಳೆದೋಗಿದೆ, ನಮ್ಮ ಕೈಲಾದಷ್ಟು ಉಳಿಸೋದಕ್ಕೆ ಪ್ರಯತ್ನ ಪಡೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಕಾಟನ್ ಸೀರೆಗಳು ಬೇಕಿದ್ದವರು ಕಾಂಟ್ಯಾಕ್ಟ್ ನಂಬರ್ನ ತಪ್ಪದೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.